ಸಂಪೂರ್ಣ ಸಹಜ ಕೃಷಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಮ್ಮ ಮಲೆಬೆಟ್ಟು ಫಾರ್ಮ್ನ ಕೈತೋಟದ 2ನೇ ವಿಡಿಯೋಗೆ ನಿಮಗೆಲ್ಲೂ ಕೂಡ ಸ್ವಾಗತ. ಮೊದಲ ಹಂತದಲ್ಲಿ ಹೇಗೆ ಒಂದು ಬಾವಿಯ ಪಕ್ಕದಲ್ಲಿ ಈ ಸಣ್ಣ ಸಣ್ಣ ಟೆರೀಸ್ನ ಜಾಗದಲ್ಲಿ ಗ್ರೋ ಬ್ಯಾಗ್ನ ಮುಖಾಂತರ ಹೇಗೆ ಬೆಳೀಬೋದು ಅಂತ ನಾನು ತೋರಿಸಿದೆ. ಅದರ ಮಧ್ಯದಲ್ಲಿ ಒಂದು ನಿಮಗೆಲ್ಲರೂ ಖುಷಿಯಾಗುವಂಥ ಸಬ್ಜೆಕ್ಟ್ ಏನು ಅಂತ ಹೇಳಿದ್ರೆ, ನೀವೆಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು ನಾನು ಯಾವ ಕೃಷಿ ಕೆಲಸವನ್ನು ಮಾಡ್ತಿದ್ದೇನೆ. ಇದು ಒಂದು ದೇಶದ ಅತ್ಯಂತ ಒಂದು ದೊಡ್ಡ ಪತ್ರಿಕೆಗಳ ಒಂದಾಗಿರೋ ಡೆಕ್ಕನ್ ಹೆರಾಲ್ಡಲ್ಲಿ ಒಂದು ನನ್ನ ಬಗ್ಗೆ ಲೇಖನವು ಕೂಡ ಬಂದಿದೆ. ಹರ್ಷ ಸರ್ ಅಂತೇಳಿ ಮಂಗಳೂರಲ್ಲಿ ಡೆಕ್ಕನ್ ಹೆರಾಲ್ಡ್ನ ಇನ್ಚಾರ್ಜ್ ಪತ್ರಕರ್ತರ ಕೆಲಸ ಮಾಡ್ತಿದ್ದಾರೆ. ಅವರು ಅದರಲ್ಲಿ ಒಂದು ಅದ್ಭುತವಾಗಿರುವಂಥ ಲೇಖನವನ್ನು ಹಾಕಿದರು. ಇದಕ್ಕೆಲ್ಲರಿಗೂ ಕೂಡ ಕಾರಣ ನೀವು. ಯಾಕೆಂತ ಹೇಳಿದ್ರೆ ನಾನು ಸ್ವಲ್ಪ ಕೆಲಸ ಮಾಡಿರೋದು ಮಾತ್ರ, ಅದನ್ನು ಹೆಚ್ಚು ಪ್ರಚಾರ ಮಾಡಿರುವಂಥದ್ದು ನೀವು. ಅದೇ ರೀತಿಯಲ್ಲಿ ಮುಂದಕ್ಕೂ ಕೂಡ ಪ್ರಚಾರ ಮಾಡ್ತಿದ್ದೆ ಅಂದ್ಕೊಂಡಿದ್ದೇನೆ. ಫಸ್ಟ್ ಎಪಿಸೋಡಲ್ಲಿ ನೆಡುವಂಥ ಸಿಸ್ಟಮ್ಗಳನ್ನು ಸಣ್ಣ ಸಣ್ಣದನ್ನೆಲ್ಲ ತೋರಿಸಿದೆ. ಈಗ ನಾವು ಎಲ್ಲಿ ನೆಡುವಂಥದ್ದು ಮತ್ತು ಹೇಗೆ ಸೆಟ್ಟಿಂಗ್ ಮಾಡುವಂಥದ್ದೆಲ್ಲ ತೋರಿಸ್ತೇನೆ. ನೋಡಿ, ಇದು ನಮ್ಮ ಮನೆ, ಒಂದು 50 ವರ್ಷದ ಹಿಂದಿನ ಹಳೆಯ ಕಾಲದ ಮನೆ ಇದು. ಈ ಮನೆಗಳಲ್ಲೆಲ್ಲ ಕೂಡ ಒಂದು ಸಣ್ಣ ಜಾಗದಲ್ಲಿ ನಾವು ಮಾಡ್ತಾ ಇರಬೇಕಾಗತ್ತೆ. ಎಲ್ಲೆಲ್ಲಿ ಜಾಗ ಇದಲ್ಲೆಲ್ಲ ನೋಡಿ, ಇದು ಈ ಭಾಗ ನಮ್ಮ ಮನೆಯ ಒಂದು ಸೈಡ್ ಭಾಗ ಆಗುತ್ತೆ. ನೋಡಿ, ಇಲ್ಲೆಲ್ಲ ನಲ್ಲಿ ಇದೆ, ಒಂದು ತೆಂಗಿನ ಮರ ಇದೆ, ಪೆಪ್ಪರ್ ಇಂಥದ್ದಿದೆ. ಇದು ನಮ್ಮದು ಮನೆಯ ಒಂದು ಹಿಂದ್ಗಡೆ ಭಾಗ ಅಂತ ಹೇಳ್ಬೋದು. ಸಾಧಾರಣ ಹೆಚ್ಚಿನ ಮನೆಗಳಲ್ಲಿ ಮನೆ ಎದುರುಗಡೆ ತುಂಬ ಚೆನ್ನಾಗಿರ್ತದೆ, ಆದರೆ ಹಿಂದ್ಗಡೆ ಚೆನ್ನಾಗಿರೋದಿಲ್ಲ. ಆದರೆ ಹಿಂದ್ಗಡೆಯೂ ಕೂಡ ಒಂದು ಕಡಿಮೆ ಜಾಗದಲ್ಲಿ, ಸಣ್ಣ ಜಾಗದಲ್ಲಿ ಉಪಯೋಗ ಮಾಡಬಹುದು, ಅದನ್ನು ಕೃಷಿಗೆ ಮಾಡಬಹುದು ಅನ್ನುವಂಥದ್ದನ್ನು ತೋರಿಸ್ತೇವೆ. ಯಾಕೆಂದರೆ ನಿಮಗೂ ಕೂಡ ಅದನ್ನು ಮಾಡಬಹುದು, ಅದಕ್ಕೋಸ್ಕರ ನಾವು ಇದನ್ನು ತೋರಿಸುವಂಥದ್ದು. ಅದರ ಮಧ್ಯದಲ್ಲಿ ಇಲ್ಲೊಂದು ಗೊಬ್ಬರವನ್ನು ತೋರಿಸ್ತೇನೆ. ಒಂದು ಹಿಂದಿನ ಕಾಲದಲ್ಲಿ ಸಗಣಿ ಗೊಬ್ಬರವನ್ನು ಉಪಯೋಗ ಮಾಡ್ತಿದ್ರು. ಅದೇ ರೀತಿಯಲ್ಲಿ ಪೊಟ್ಯಾಶ್ ರೀತಿಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವಂಥ ಒಂದು ಗೊಬ್ಬರ. ಇದಕ್ಕೆ ಸುಡು ಮಣ್ಣು ಅಂತ ಹೇಳುವಂಥದ್ದು. ನಾವೇನೇನು ಕೆಲಸ ಮಾಡುವಾಗ ವೇಸ್ಟ್ಗಳು ಸಿಗ್ತದೆ, ಕಡ್ಡಿಗಳು ಸಿಗ್ತದೆ, ಅದನ್ನೆಲ್ಲ ಒಂದು ಕಡೆ ಹಾಕ್ತೇವೆ. ಅದಕ್ಕೆ ಒಂದು ಬಾರಿ ಬೆಂಕಿಯನ್ನು ಕೊಡ್ತೇವೆ. ತುಂಬ ಜನರು ಇದಕ್ಕೆ ಟೀಕೆ ಟಿಪ್ಪಣಿಗಳನ್ನೆಲ್ಲ ಮಾಡ್ತಾರೆ, ಪರಿಸರ ಹಾಳಾಗ್ತದೆ ಹಾಗೆ ಹೀಗೆ ಅಂತೇಳಿ. ಆದರೆ ಜನರ ಮನಸ್ಥಿತಿ ಹೇಗಿರ್ತದೆ ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ MRPLನ ಚಿಮಿಣಿಯಿಂದ ಹೊರಗೆ ಬೆಂಕಿ ಹೋದರೆ, ಇನ್ಯಾವುದೋ ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ ಕಂಪನಿಗಳ ಇದರಲ್ಲಿ ಹೋದರೆ ಅಲ್ಲಿ ಯಾರೂ ಯಾವುದ್ರ ಬಗ್ಗೆ ಮಾತಾಡೋದಿಲ್ಲ. ರೈತ ಸ್ವಲ್ಪ ಏನಾದರೂ ಬೆಂಕಿ ಹಾಕಿ ಏನಾದರೂ ಗೊಬ್ಬರವನ್ನು ರೆಡಿ ಮಾಡ್ಕೊಂಡ ತಕ್ಷಣ ಜನರು ಮಾತಾಡ್ತಾರೆ. ಮಾತಾಡುವಂಥದ್ದು ಸರಿ 100%. ಆದರೆ ನಾವು ಎಲ್ಲವನ್ನು 100% ನೋಡೋಕ್ಕಾಗಲ್ಲ. ಮನುಷ್ಯರು ಬದುಕೋದೇ ತಪ್ಪಾಗುತ್ತೆ 100% ನೋಡೋಕೆ ಹೋದರೆ. ನೋಡಿ, ಈ ರೀತಿ ಇದನ್ನು ಸುಮಾರು 1 ವಾರ ಆಯಿತು. ಈ ರೀತಿಯ ಒಂದು ಬೂದಿ ಸುಡುಮಣ್ಣು ಇದರಲ್ಲಿ ರೆಡಿಯಾಗಿರ್ತದೆ. ನೋಡಿ ಹೇಗಿದೆ ನೋಡಿ ಇದ್ದಿಲುಗಳು. ಸೊ ಇದನ್ನು ಇನ್ನೂ ಸ್ವಲ್ಪ ದಿನ ಹೋಗಬೇಕಾಗುತ್ತೆ. ಅದನ್ನು ಸ್ವಲ್ಪ ಗಿಡಗಳಿಗೆ ಹಾಕಿದರೆ ತುಂಬ ಚೆನ್ನಾಗಿ ಬರ್ತದೆ. ನಾನು ಯಾವಾಗಲೂ ಕೂಡ ನ್ಯಾಚುರಲ್ ಫಾರ್ಮಿಂಗ್ನ ಬಗ್ಗೆ ಹೇಳ್ತಾ ಇರ್ತೇನೆ. ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳಿದ್ರೆ, ಸಹಜವಾಗಿ ಯಾವುದು ಬೆಳೀತದೆ ಪ್ರಕೃತಿಯಲ್ಲಿ ಅದನ್ನು ನಾವು ಹೆಚ್ಚು ಬೆಳಿಬೇಕು ಅಂತ. ಯಾಕಂದರೆ ಅದಕ್ಕೆ ಗೊಬ್ಬರ ಬೇಕಾಗಿಲ್ಲ, ಅದಕ್ಕೆ ಔಷಧಿ ಬೇಕಾಗಿಲ್ಲ. ಆ ರೀತಿಯ ಕೆಟಗರಿಗೆ ಸೇರಿರುವಂಥದ್ದು ಈ ಒಂದು ಮರಬೆಂಡೆ. ಯಾಕೆ ಈ ಮರಬೆಂಡೆ ವಿಶೇಷ ಅಂತ ಹೇಳಿದ್ರೆ, ಈ ಮರಬೆಂಡೆ ನೋಡ್ಬೋದು, ಇದರ ಎಲೆಗಳು ಕಡಿಮೆ ಇದೆ. ನೋಡಿ, ಮೇಲೆವರೆಗೆ ಬೆಂಡೆ ಆಗ್ತಾ ಬಂತು. ಮ್ಯಾಕ್ಸಿಮಮ್ ಎಲ್ಲದರಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಹೀಗೆ ಬೆಂಡೆ ಆಗ್ತಾ ಇರ್ತದೆ. ಆದರೆ ಇದು ವಿಶೇಷತೆ ಏನಂತ ಹೇಳಿದ್ರೆ, ಎಲ್ಲೆಲ್ಲಿ ಚಿಗುರ್ತದೆ ಅಲ್ಲೆಲ್ಲ ಬೆಂಡೆ ಆಗ್ತದೆ. ಇದಕ್ಕೆ ಎಲೆಗಳೇ ಬೇಕು ಅಂತಿಲ್ಲ. ನೋಡಿ, ಇಲ್ಲಿ ನೋಡಿ ಬೆಂಡೆ ಆಗಿದೆ, ಇಲ್ಲಿ ಕಟ್ಟಿಂಗ್ ಆಗಿತ್ತು. ನೋಡಿ, ಇಲ್ಲೆಲ್ಲ ಕಟ್ ಮಾಡಿದೆ. ನೋಡಿ, ಇಲ್ಲೆಲ್ಲ ಇತ್ತು. ಇದನ್ನು ಮೊದಲೇ ನನಗೆ ಈ ರೀತಿ ಒಂದು ಕಂಟೆಂಟ್ ನಿಮಗೆ ತೋರಿಸೋಕ್ಕಿದೆ ಅಂತ ಗೊತ್ತಿರಲಿಲ್ಲ, ಅದಕ್ಕೋಸ್ಕರ ಕಟ್ ಮಾಡಿದೆ. ನೋಡಿ, ಇದೊಂದಾಗಿದೆ, ಇಲ್ಲಿ ಆಗಿದೆ, ಇಲ್ಲಿ ಆಗಿದೆ, ಎಲ್ಲ ಕಡೆಯಲ್ಲಿ ಬೆಂಡೆ ಆಗಿದೆ. ಇದರದ್ದು ಏನು ವಿಶೇಷ ಅಂತ ಹೇಳಿದ್ರೆ, ಸಾಧಾರಣ ಇದಕ್ಕೆ ಯಾವುದೇ ರೀತಿಯ ಗೊಬ್ಬರಗಳು ಬೇಕಾಗಿಲ್ಲ. ಸಾವಯವ ಗೊಬ್ಬರವೂ ಬೇಡ. ಆಶ್ಚರ್ಯ ಆಗ್ಬೋದು ತುಂಬ ಜನರಿಗೆ. ಕೆಮಿಕಲ್ ಇಲ್ಲದೆ ಆಗೋದೇ ಇಲ್ಲ ಅಂತ ಹೇಳುವಂಥ ಒಂದು ಸಂದರ್ಭದಲ್ಲಿ ನಾವಿಲ್ಲಿ ಸಾವಯವ ಗೊಬ್ಬರವೂ ಕೂಡ ಬೇಡ ಅನ್ನುವಂಥದ್ದನ್ನು ಹೇಳ್ತಿದ್ದೇವೆ ಅಂತ ಹೇಳಿದರೆ, ಇದು ಸತ್ಯ. ಅಂದರೆ ಸುಮಾರು 1.5 ವರ್ಷ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ಖಂಡಿತವಾಗಿ ನೀವು ಈ ರೀತಿಯ ಬೆಂಡೆಯನ್ನು ನೀವು ಬೆಳಿಬೇಕು. ಯಾಕೆಂದರೆ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಅದೇ ರೀತಿಯಲ್ಲಿ ಈ ಜಾಗ ನೋಡಿ, ಈ ಮೇಲೆ ಏರಿಸಿ ಇಲ್ಲಿ ನೋಡಿ ಹೇಗಿದೆ. ನೋಡಿ, ಹಳೆಯ ಕಾಲದ ಮಾವಿನ ಮರ ಇದೆ. ಈ ಮರವನ್ನು ನಾವು ಇಟ್ಟಿದ್ದೇವೆ ಯಾಕೆಂತ ಹೇಳಿದ್ರೆ, ಇಡೀ ಈ ಭಾಗದ ಕ್ಲೈಮೇಟನ್ನು ಡಿಸೈಡ್ ಮಾಡುತ್ತೆ. ಮತ್ತು ನಮ್ಮ ಇಡೀ ಇಲ್ಲಿ ಒಂದು ಸುಮಾರು ಒಂದು 150-200 ಸ್ಕ್ವೇರ್ ಫೀಟ್ ರೌಂಡಿಗೆ ಬೆಳಕನ್ನು 50% ಡೌನ್ ಆಗುತ್ತೆ. ಉದಾಹರಣೆಗೆ, ಬೆಳಗಿನ ಬೆಳಕನ್ನು ಈ ಕಡೆಗೆ 50% ಕಟ್ ಮಾಡಿಕೊಡ್ತದೆ, ಮಧ್ಯಾಹ್ನ ಬೆಳಕನ್ನು ಆ ಕಡೆಗೆ 50% ಕಟ್ ಮಾಡಿಕೊಡುತ್ತೆ. ಮತ್ತು ಮಧ್ಯಾಹ್ನ ಕರೆಕ್ಟಾಗಿ 11 ಗಂಟೆಯಿಂದ 2 ಗಂಟೆವರೆಗೆ ಉರಿ ಆ ಬಿಸಿಲನ್ನು ನಮ್ಮ ಮನೆ ಹತ್ರಕ್ಕೆ ಇದನ್ನು ಡೌನ್ ಮಾಡಿಕೊಡುತ್ತೆ. ಈ ರೀತಿ ದೊಡ್ಡ ದೊಡ್ಡ ಮರಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ರೋಲನ್ನು ನೋಡಿ ಇದು ಮಾಡುತ್ತೆ, ಈ ಮರ ಮಾಡ್ತದೆ. ಅದರ ಮಧ್ಯದಲ್ಲಿ ಇನ್ನೊಂದು ಮರ ಹೋಗಿದೆ. ನೋಡಿ, ಅದು ಸ್ವಲ್ಪ ಝೂಮ್ ಮಾಡಿ ಅಂತ ಕಾಯಿನ ನೋಡಿ, ಇದನ್ನು ಕಾಣ್ಬೋದು. ಇದು ಬೈನೆ ಮರ ಅಂತ ಹೇಳ್ತಾರೆ. ಸೂಪರ್ ಆಗಿರುವಂಥ ಶೇಂದಿ ತೆಗಿತಾರೆ. ಶೇಂದಿ ತುಂಬ ಒಳ್ಳೆಯದಾಗುತ್ತೆ. ಇದು ಇಲ್ಲೆಲ್ಲ ಮಾಡ್ತಾ ಇರ್ತಾರೆ. ನೋಡಿ, ತುಂಬ ಎತ್ತರಕ್ಕೆ ಹೋಗಿದೆ. ಅದರಲ್ಲಿ ತುಂಬ ಕಾಯಿಗಳಿದೆ. ಹಕ್ಕಿಗಳಿಗೆ ತುಂಬ ಅಚ್ಚುಮೆಚ್ಚು. ಹಾಗಾಗಿ ನಾವು ಅದನ್ನು ಇಟ್ಟಾಗ ನಮ್ಮ ಬೆಳೆಗಳಿಗೆ ಹಕ್ಕಿಗಳು ಬರೋದು ನಿಂತು ಹೋಗುತ್ತೆ. ಅಲ್ಲಿ ಹಣ್ಣು ತಿನ್ಕೊಂಡು ಅಲ್ಲಿ ಆರಾಮವಾಗಿರ್ತದೆ ಅದು. ಅದಕ್ಕೋಸ್ಕರ ನಾವು ಪರಿಸರದಲ್ಲಿ ಎಷ್ಟಾಗತ್ತೆ
ಅಷ್ಟು ಮರಗಳನ್ನು ಉಳಿಸಬೇಕು. ನೋಡಿ, ಇದೊಂದು ಒಳ್ಳೆಯ ಮಾವಿನ ಹಣ್ಣು ಅಂತಲ್ಲ, ನೆಕ್ಕರೆ ಮಾವಿನ ಹಣ್ಣು, ನಮ್ಮ ಸೌತ್ ಕೇಂದ್ರದ ವೆರೈಟಿ. ಇದನ್ನು ಕೂಡ ಉಳಿಸಿದ್ದೇವೆ. ಅದರಿಂದ ಎಷ್ಟೋ ಹಕ್ಕಿಗಳಿಗೆ ಹಣ್ಣು ತಿನ್ನಲಿಕ್ಕೆ ಈ ಮರ ಉಪಯೋಗ ಆಗುತ್ತೆ. ಇದಕ್ಕೆ ಹೇಳುವಂಥದ್ದು ಬಾಂಬೆ ಹುಳಿ ಅಂತೇಳಿ, ಓಂಗೂರು ಅಂತ ಹೇಳ್ತಾರೆ. ಆಂಧ್ರ ಪ್ರದೇಶದ ಕಡೆ ಭಾರಿ ಫೇಮಸ್ ಇದು, ನಿಮ್ಗೆ ಗೊತ್ತಿರ್ಬೋದು. ಇದನ್ನು ಯಾರ್ಯಾರು ನಿಮ್ಗೆ ಗೊತ್ತಿದೆ ಅದನ್ನು ಉಪಯೋಗ ಮಾಡಿ. ಹಿಂದಿನ ಕಾಲದಲ್ಲಿ ಹುಳಿ ಎಲ್ಲ ಹೆಚ್ಚು ಇರಲಿಲ್ಲ, ಆ ಸಂದರ್ಭ ಇದನ್ನು ಹೆಚ್ಚು ಉಪಯೋಗ ಮಾಡ್ತಿದ್ರು. ನೋಡಿ, ಇದು ಆರ್ ಔಟು ಅಂತ ಹೇಳುವಂಥದ್ದು. ಇದು ಆರ್ ಔಟು ಅಂತೇಳಿ, ಕೂವೆ ಅಲ್ಲ, ಕೂವೆ ಅನ್ನೋಂಥದ್ದು ಬೇರೆ, ಆರ್ ಔಟು ಅನ್ನೋದು ಬೇರೆ. ನಾವು ಸಣ್ಣದಿರುವಾಗ ಇದನ್ನು ಮಣ್ಣು ಬೇರೆ ಬೇರೆ ಮಾಡಿ ಒಂದೊಳ್ಳೆ ನ್ಯೂಟ್ರಿಷನ್. ಇವತ್ತು ಬೋರ್ಮಿಟಾ ಹಾರ್ಲಿಕ್ಸ್ ಅದು ಇದು ಅಂತ ಮಕ್ಕಳಿಗೆ ಕೊಟ್ಟು ಲಗಡೆ ತೆಗೆದಿದ್ದಾರೆ ಮಕ್ಕಳನ್ನು. ಆದರೆ ನ್ಯಾಚುರಲ್ ಆಗಿ ಭೂಮಿಯಲ್ಲಾಗುವಂಥ ಒಂದು ಗೆಡ್ಡೆಯನ್ನು ಉಪಯೋಗಿಸಿ ಅದರದ್ದೊಂದು ಅತ್ಯುತ್ತಮವಾಗಿರುವಂಥ ಒಂದು ಫುಡ್ಡನ್ನು ಹಿಂದಿನ ಕಾಲದ ಜನರು ತಯಾರು ಮಾಡ್ತಾಯಿದ್ರು. ನೋಡಿ, ಇಲ್ಲಿ ಕಟ್ಟಿಗೆಯನ್ನೆಲ್ಲ ಹಾಕಿದೆ ಈ ಜಾಗದಲ್ಲಿ. ಇದರ ಫ್ರಂಟ್ ಬರುತ್ತೆ ನೋಡಿ, ಈ ಜಾಗ. ಇಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಈ ರೀತಿ ಎಲ್ಲ ಕಡೆ ಬಿದ್ದಿರ್ತದೆ. ನಾನು ಅಲ್ಲಿ ತೋರಿಸಿರುವಂಥದ್ದು ಮರಬೆಂಡೆ 1.5 ತಿಂಗಳಲ್ಲಿ 1.5 ವರ್ಷ ಆಗುತ್ತೆ ಅಂತ ಹೇಳಿದ್ದು ನಾನು. ಫಸ್ಟ್ ಮರಬೆಂಡೆ ಅದು ಆಗ್ಲಿಕ್ಕೆ ಪ್ರಾರಂಭ ಆಗಬೇಕಾದ್ರೆ ಸುಮಾರು 3-4 ತಿಂಗಳು ತಗೊಳ್ತದೆ. ಆದರೆ ಈ ಮರಬೆಂಡೆ ನೋಡಿ, ಇದು ಸುಮಾರು ಒಂದು 3-4 ವರ್ಷ ಆಗ್ತದೆ ಇದರಲ್ಲಿ. ಇದು ನೋಡಿ, ಇದು ಕೇವಲ ಈ ಚೂರಿ ನೋಡಿ, ಅಂದರೆ ಒಂದು ಈ ಚೂರಿ 6 ಇಂಚಿದೆ, ಒಂದು 3 ಇಂಚಲ್ಲಿ ಬೆಂಡೆ ಆಗಲಿ ಪ್ರಾರಂಭ ಆಗಿದೆ. ಕೆಲವು ಒಂದರಲ್ಲ ಅಂತ ಹೇಳಿದ್ರೆ ಇಲ್ಲ, ಅಲ್ಲೊಂದು ಹೂವು ಆಗಿದೆ ನೋಡಿ, ಅಲ್ಲಿ ಹಾಗೆ ತೋರಿಸ್ತೋಗಿ ನೋಡಿ, ಹೂವು ತುದಿಯಲ್ಲಿ ನೋಡಿ. ನೋಡಿ, ಇಲ್ಲಿ ಇಷ್ಟು ಸಣ್ಣದರಲ್ಲಿ ಫುಲ್ಲು ಬೆಂಡೆ ಆಗಲಿ ಶುರು ಆಗುತ್ತೆ. ಇನ್ನು ಎಷ್ಟೋ ಎತ್ತರ ಆಗುತ್ತೆ, ಸುಮಾರು ಒಂದು 8-10 ಅಡಿ ಈ ಹೈಟಿಗೆ ಬೆಳೀತದೆ. 3-4 ವರ್ಷ ಬೆಳೀತದೆ. ಸೊ ಲೋಳೆ ಹೆಚ್ಚಿರ್ತದೆ, ಯಾವುದೇ ರೋಗಗಳಿಲ್ಲ ಇದಕ್ಕೆ. ಅತ್ಯುತ್ತಮವಾಗಿರುವಂಥ ಬೆಂಡೆಯು ಕೂಡ ಇದರಲ್ಲಾಗ್ತದೆ. ಇಲ್ಲಿ ಪಕ್ಕದಲ್ಲಿ ಹಾಕಿರುವಂಥದ್ದು ಹರಿವೆ ಹಾಕಿದ್ದು. ಅದೇ ರೀತಿ ನೋಡಿ, ಇದು ಮೂಲಂಗಿ ಹಾಕಿರುವಂಥದ್ದು ನೋಡಿ, ಇದು ಮೂಲಂಗಿ ಸೆಟ್ಟಿಂಗ್ ಮಾಡಿದೆ. ಅದರಲ್ಲಿ ಬದನೆ ಹಾಕಿದ್ದೇವೆ ನೋಡಿ. ಇದು ಅಡಿಕೆ, ಇದಕ್ಕೆ ವಿಶೇಷವಾಗಿರೋ ಯಾವುದೇ ಗೊಬ್ಬರ ಹಾಕೋದಿಲ್ಲ, ಕೈ ತೊಡೋದ್ರಲ್ಲಿದೆ. ಅದರಿಂದಾಗಿ ಇಷ್ಟು ಸಣ್ಣದರಲ್ಲಿ 3-4 ಅಡಿಯಲ್ಲಿ ಹಿಂಗಾರ ಆಗಲಿ ಪ್ರಾರಂಭ ಆಗಿದೆ, ಇನ್ನೊಂದು ಹಿಂಗಾರಕ್ಕೂ ರೆಡಿಯಾಗಿದೆ. ಅದೇ ರೀತಿಯಲ್ಲಿ ನೋಡಿ, ಈ ಸೆಟಪ್ ಇರುವಂಥದ್ದು ಇದು ನಾವು ಅಲಸಂಡೆ ಬಳ್ಳಿಗಳನ್ನೆಲ್ಲ ಕೂಡ ಇದರಲ್ಲಿ ಜೋಡಿಸಿ ಇದರಲ್ಲಿ ಪೂರ್ತಿ ಬಿಡ್ತೇವೆ. ಇದು ಹೊಸ ಸೆಟಪ್ ಮಾಡಿದ್ದು ನೋಡಿ. ಇಲ್ಲಿ ಇದಿರುವಂಥದ್ದು ಸೋರೆ, ಇದು ನಾಟಿ ಸೋರೆ ವೆರೈಟಿ. ಇದು ಅದನ್ನು ಒಂದು ಸ್ವಲ್ಪ ಈ ಲೆವೆಲಿಗೆ ಬಂದ ಮೇಲೆ ಸ್ವಲ್ಪ ಸ್ಮೂತಾಗಿ ಹೀಗೆ ಇಲ್ಲಿ ಕಟ್ಟಬೇಕು. ಇಲ್ಲಿ ಕಟ್ತಾ ಇದ್ದಾನೆ, ತುಂಬ ಸ್ಮೂತಾಗಿರಬೇಕು, ಗಟ್ಟಿ ಇರಬಾರ್ದು. ಯಾಕೆಂದರೆ ಇದು ಪರ್ಮನೆಂಟ್ ಕಟ್ಟುವಂಥದ್ದಲ್ಲ, ಇದು ಜಸ್ಟ್ ಒಂದು ಸಲಕ್ಕೆ ಮಾತ್ರ. ಅಂದರೆ ಮತ್ತೆ ತೆಗಿಲಿಕ್ಕಿದೆ, ಒಂದು ವಾರದಲ್ಲಿ ಇದ್ರ ಬಳ್ಳಿ ಇದಕ್ಕೆ ಹೋಗ್ತಿದ್ದಾಗೆ ಇದಕ್ಕೆ ತೆಗಿಲಿಕ್ಕಿದೆ ನೋಡಿ. ಇಷ್ಟು ಜೋಡಿಸಿಟ್ರೆ ಸಾಕು, ಆಗ ಅದು ಕೆಳಗೆ ಬೀಳುವುದಿಲ್ಲ. ಮತ್ತು ಅದರ ಬಳ್ಳಿ ಈಗ ಹಗ್ಗವನ್ನು ಇಟ್ಕೊಂಡು ಇಲ್ಲಿ ಪೂರ್ತಿ ವ್ಯಾಪಿಸ್ತದೆ ನೋಡಿ. ಇದು ಇರುವುದು ಅಲಸಂಡೆ. ಈ ಅಲಸಂಡೆ ಮತ್ತು ಸೋರೆ ಇದೆರಡಕ್ಕೆ ಸೆಟ್ಟಿಂಗ್ ಮಾಡಿರೋದು. ಇದಕ್ಕೆ ಬಕ್ಕಿದ್ದು ಬಲ್ಲು ಅಂತ ಹೇಳ್ತಾರೆ. ಈ ಬಲ್ಲನ್ನು ಉಪಯೋಗಿಸಿ ಕಟ್ಟಿರುವಂಥದ್ದು. ಅಡಿಕೆ ಸಲಾಕೆ, ಗ್ಲಿಸಿರಿಯಾದ ಕೋಲು, ಇಷ್ಟರಲ್ಲಿ ತುಂಬ ಚೆನ್ನಾಗಿ ಇದು ಬರ್ತದೆ. ಮುಂದೆ ಸುಮಾರು ಒಂದು ತಿಂಗಳಾದ ಮೇಲೆ ಪುನಃ ತೋರಿಸ್ತೇನೆ ಇದರಲ್ಲಿ ಎಷ್ಟು ಅಲಸಂಡೆ ಆಗಿದೆ ಅನ್ನೋಂಥದ್ದನ್ನು ಕೂಡ ತೋರಿಸ್ತೇನೆ. ಇದಕ್ಕೆ ಮಣ್ಣು, ಈ ಮಣ್ಣು ಇದೆಲ್ಲ ನೋಡಿ, ಇದು ತುಂಬ ಸ್ಮೂತಾಗಿರ್ತದೆ ನೋಡಿ. ಈ ಮಣ್ಣು ಕೈಯಲ್ಲಿ ಹೀಗೆ ಹೊಕ್ಬೋದು, ಎಲ್ಲಿ ಹೊಕ್ಕಿದ್ರೆ ನೋಡಿ ಎಷ್ಟು ಸ್ಮೂತಾಗಿದೆ ನೋಡಿ. ಇದು ಗೊಬ್ಬರ ಹಾಕಿ ರೀಪಾಟಿಂಗ್ ಮಾಡಿರುವಂಥ ಮಣ್ಣು. ಇದು ಮಣ್ಣು ಈ ಕಡೆ ಬರಬಾರ್ದು ಅಂತೇಳಿ ಹಳೆಯ ಕಾಲದ ಮರದ ಪೀಸುಗಳನ್ನು ಈ ರೀತಿ ಗುಜ್ಜಿ ಹಾಕಿ ನಿಲ್ಲಿಸಿದೆ ನೋಡಿ. ನಾನು ಹಿಂದೆ ನಿಮಗೊಂದು ಹಂಚಲ್ಲಿ ಮಾಡೋದು ತೋರಿಸಿದೆ. ಇದು ಹಳೆಯ ಕಾಲದ ಮರದ ಪೀಸುಗಳನ್ನು ಒಟ್ಟು ಸೆಟ್ಟಿಂಗ್ ಮಾಡಿದಾಗ ಅಲ್ಲಿಯ ನೀರು ಈ ಕಡೆ ಬರೋದಿಲ್ಲ ಒಂದು ಸ್ವಲ್ಪನೂ ಕೂಡ. ಆಗ ನೀರು ಆ ಗಿಡಕ್ಕೆ ಚೆನ್ನಾಗಿ ಸಿಗುತ್ತೆ ನೋಡಿ. ಇದೊಂದು ವೆರೈಟಿಯ ಹರಿವೆ, ತುಂಬ ಪಿಂಕ್ ಕಲರ್ ಇದೆ ನೋಡಿ, ತುಂಬ ಸುಂದರವಾಗಿದೆ, ಅಷ್ಟೇ ಆರೋಗ್ಯಯುತವಾಗಿದೆ. ಅಂದರೆ ನಿಮಗೆ ತಿನ್ನಲಿಕ್ಕೆ ತುಂಬ ಖುಷಿಯಾಗುತ್ತೆ. ಅದಕ್ಕೆ ಸುಂದರಿ ಅಂತ ಹೇಳುವಂಥದ್ದು ಈ ಹರಿವೆ ನೋಡಿ. ಅಲ್ಲಿ ನೀವು ನೋಡಿದ್ದೀರಿ ಹರಿವೆಗಳನ್ನೆಲ್ಲ ಕೂಡ. ಅದಕ್ಕಿಂತ ಮೊದಲು ನೆಟ್ಟಿರೋದು ನೋಡಿ. ನೆಕ್ಸ್ಟ್ ಸ್ಟೆಪ್ ಬಂದಿದೆ ನೋಡಿ. ಸ್ಟೆಪ್ ಒಂದಾದಮೇಲೆ ಒಂದು ಮುಂದಕ್ಕೆ ಬರ್ತಾ ಹೋಗ್ತದೆ. ಅದಾದ ಮೇಲೆ ಅದಕ್ಕಿಂತ ಮೊದಲು ಮಾಡಿರುವಂಥ ಬದನೆ, ಅದು ನಿಮಗೆ ಯಾವುದೋ ವೀಡಿಯೋ ತೋರಿಸೋಕ್ಕೆ, ನಿಮಗೆ ಯಾವುದೋ ವೀಡಿಯೋ ಮಾಡೋಕ್ಕೆ ಅಂತೇಳಿ ಈ ಬದನೆಗಳನ್ನು ನಾವು ನೆಟ್ಟಿರುವಂಥದ್ದಲ್ಲ. ಆದರೆ ಇದನ್ನೊಂದು ರೀತಿಯಲ್ಲಿ ಸೆಟಪ್ ಮಾಡಿದ್ದೇವೆ. ಅಂದರೆ 1, 2, 3, 4 ಈ ಟೈಪ್ ಸೆಟಪ್ ಮಾಡಿದ್ದೇವೆ ನೋಡಿ. ಇದು ಬದನೆಯ ಗಿಡ. ಇದು ನಮ್ಮ ಲೋಕಲಲ್ಲಿ ಬೆಳ್ತಂಗಡಿ ತಾಲೂಕಲ್ಲಿ ಈ ಭಾಗದಲ್ಲಿ ಧರ್ಮಸ್ಥಳ ಕಡೆಗೆ ಬಂದರೆ ಇದನ್ನು ತಗೊಂಡೋಗ್ಬೋದು. ಇದು ನೆಟ್ಟು 1 ತಿಂಗಳಲ್ಲಿ ನೋಡಿ ಈ ರೀತಿ ಬದನೆ ಆಗಲಿಕ್ಕೆ ಪ್ರಾರಂಭ ಆಗಿದೆ. ಇದಕ್ಕೆ 10 ರೂಪಾಯಿ ಇರುವಂಥದ್ದು. ಅದೇ ರೀತಿಯಲ್ಲಿ ಮೆಣಸಿನ ಗಿಡವೂ ಕೂಡ ಇದೆ. ಯಾವ ರೀತಿಯ ಮೆಣಸು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ನೋಡುವ ಎಷ್ಟು ಎತ್ತರ ಇದೆ ನೋಡಿ, ಕೇವಲ 6 ಇಂಚ್ ಎತ್ತರ ಇದೆ. ಎಷ್ಟು ಮೆಣಸಾಗಿದೆ ನೋಡಿ, ಎಷ್ಟು ಸಣ್ಣ ಗಿಡದಲ್ಲಿ ತುಂಬ ಚೆನ್ನಾಗಿ ಮೆಣಸಾಗುತ್ತೆ ನೋಡಿ. ಬದನೆ ನೋಡಿ, ಗುಳ್ಳ ಬದನೆ ಸೂಪರ್ ಆಗಿದೆ. ಕೆಂಪು ಬೆಂಡೆಕಾಯಿ ಈ ರೀತಿ ಒಂದೊಂದನ್ನು ಕೂಡ ಬೆಳೀತಾ ಹೋಗ್ತದೆ. ಇದೊಂದು ವಿಶೇಷ ಇರುವಂಥದ್ದು. ತುಂಬ ಜನಕ್ಕೆ ಬಂದಾಗ ಇದೊಂದು ಆಶ್ಚರ್ಯ ಆಗಿತ್ತು, ತುಂಬ ಜನರಿಗೆ ಗೊತ್ತಿರ್ತದೆ ನೋಡಿ.
ಇದರ ದೊಡ್ಡ ಗುಣ ಏನು ಅಂತ ಹೇಳಿದರೆ ಕೆಸು. ಇದು ಕೆರೀತದೆ, ಆದರೆ ಈ ಕೆಸು ಕೆರೆಯುವುದಿಲ್ಲ. ಇದಕ್ಕೆ ಹುಳಿ ಹೆಚ್ಚು ಬೇಕು ಅಂತಿಲ್ಲ. ನಮ್ಮ ದಕ್ಷಿಣ ಕನ್ನಡ ಉಡುಪಿ ಈ ಭಾಗದಲ್ಲಿ ಪತ್ರೋಡೆ ಅನ್ನುವಂಥ ಒಂದು ತಿಂಡಿಯನ್ನು ನಾವು ಮಾಡ್ತೇವೆ ಇದರ ಎಲೆಯಿಂದ. ಅದಕ್ಕೆ ಸೂಪರ್ ಆಗುತ್ತೆ ಇದು. ಅದೇ ರೀತಿಯಲ್ಲಿ ನೋಡಿ, ಇದು ದಂಡು, ಈ ದಂಡು ನೋಡಿ, ಇದನ್ನು ಕೂಡ ತಿನ್ಬೋದು. ಇದನ್ನು ಕೂಡ ತಿನ್ಬೋದು. ಇದನ್ನು ನಾವು 1-2 ಗಿಡ ನೆಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಒಂದು ತಿಂಗಳಾಯ್ತು ನೆಟ್ಟು. ಆ ರೀತಿಯ ಒಂದು ಗಿಡ ಬೆಳೀತಾ ಇದೆ. ತುಂಬ ಚೆನ್ನಾಗಿ ಸೆಟಪ್ ಇರುವಂಥದ್ದು. ನಮ್ಮ ಹತ್ರ ಟೊಮೆಟೊ ಗಿಡ ಇದೆ, ಮೆಣಸಿನ ಗಿಡ ಇದೆ, ಸುಮಾರು 40 ವೆರೈಟಿಯ ನಾಟಿ ತರಕಾರಿ ಬೀಜಗಳಿದೆ. ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ವಾಟ್ಸಪ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು. 1-2 ದಿನ ಲೇಟ್ ಆಗ್ಬೋದು ಕೆಲವು ಬಾರಿ ಫೋನ್ ಮಾಡಿದಾಗ ಎತ್ತಲಿಕ್ಕಿಲ್ಲ. ಹೊರಗಡೆ ನಾನು ಬೇರೆ ಟ್ರೈನಿಂಗ್ ಕೊಡುವಂಥದ್ದು, ಅದರ ಜೊತೆ ಕಂಟೆಂಟ್ ಮಾಡುವಂಥದ್ದು, ಓಡಾಟ, ಎಡಿಟಿಂಗ್, ಈ ಕೆಲಸಗಳಲ್ಲೆಲ್ಲ ಇರ್ತೇನೆ. ಅದರಿಂದ ಯಾವತ್ತಾದ್ರು ನೀವು ಧರ್ಮಸ್ಥಳ ಭಾಗಕ್ಕೆ ಬಂದರೆ ಉಜಿರೆಯಿಂದ ಕೇವಲ 5 ಕಿಲೋಮೀಟರ್ ಇರುವಂಥದ್ದು. ಇನ್ನು ಮುಂದಕ್ಕೆ ಗುರುವಾರ ಮತ್ತು ಶುಕ್ರವಾರ, ಪ್ರತಿ ಗುರುವಾರ ಮತ್ತು ಶುಕ್ರವಾರ ನಾನು ಊರಲ್ಲಿರ್ತೇನೆ. ಯಾರಾದರೂ ಬರೋದಾದರೆ ನನಗೆ ವಾಟ್ಸಪ್ ಮಾಡಿ, ಫೋನ್ ಮಾಡಿ ಬಂದರೆ ನಾನು ಲೊಕೇಶನ್ ಶೇರ್ ಮಾಡ್ತೇನೆ. ನೀವು ಬಂದು ಈ ತರಕಾರಿ ಕೈತೋಟದೊಂದು ಮಾಹಿತಿಯನ್ನು ಪಡಿಬೋದು. ಅದೇ ರೀತಿಯಲ್ಲಿ ನೀವು ಮನೆಯಲ್ಲಿ ತುಂಬ ಚೆನ್ನಾಗಿ ಕೈತೋಟವನ್ನು ಮಾಡ್ಬೋದು. ಗಿಡಗಳು ಬೇಕಾದರೂ ಕೂಡ ತಗೊಂಡು ಹೋಗ್ಬೋದು. ಒಂದು ಸಲ ಬಂದಾಗೆ ಇನ್ನೊಂದು ಸಲ ಇರೋದಿಲ್ಲ. ಯಾಕೆಂತ ಹೇಳಿದ್ರೆ ತರಕಾರಿ ಕೃಷಿ ಇದು ಚೇಂಜ್ ಆಗ್ತಾ ಇರ್ತದೆ. ಅಡಿಕೆಯಾಗೆ, ಕಾಫಿಯಾಗೆ, ಇನ್ನೊಂದರಾಗಿ ಇದು ಸ್ಥಿರವಾಗಿರೋದಿಲ್ಲ. ಒಂದು ಸಲ ಬಂದಾಗ ಚೆನ್ನಾಗಿರ್ಬೋದು, ಚೆನ್ನಾಗಿಲ್ಲದಿರ್ಬೋದು. ಆ ರೀತಿ ಪ್ರಯತ್ನವನ್ನು ಮಾಡಿದ್ದೇನೆ. ಮತ್ತು 3ನೇ ಎಪಿಸೋಡನ್ನು ಶೀಘ್ರವಾಗಿ ನಿಮಗೆ ಸಿಗ್ತೇನೆ. ಹಾಗೆ ಈ ವಿಡಿಯೋನ ಕೃಷಿ ಆಸಕ್ತರಿಗೆ, ಕೈತೋಟ ಮಾಡೋರಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.